ಸ್ನೇಹಿತರೆ ನಮಸ್ತೆ. ನಾನಿವಾಗ ಎನ್ ಎಸ್ ಬಸ್ಸಲ್ಲಿದ್ದೇನೆ. ಇವರು ಎನ್ ಎಸ್ ಬಸ್ನ ನಿರ್ವಾಹಕರು, ಇವರು ಎನ್ ಎಸ್ ಬಸ್ನ ಚಾಲಕರು. ನೀವು 2 ದಿವಸದ ಹಿಂದೆ ಒಂದು ನ್ಯೂಸ್ ನೋಡಿರ್ಬೋದು. ಒಂದು 8 ಪೌಂಡ್ ಚಿನ್ನ ಇವರ ಬಸ್ಸಲ್ಲಿ ಬಿದ್ದು ಸಿಕ್ಕಿರ್ತದೆ. ಇವರು ಅದನ್ನು ವಾರಿಸಿದವರು ಯಾರು ಇರ್ತಾರೆ ಅವರಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಅವರ ಹತ್ರನೇ ಮಾತಾಡಿಸುವ. ನನ್ನ ಹೆಸರು ಗಣೇಶ್ ಶಂಬೂರು ಶೇಡಿಗುರಿ. ನಾನು ಈ ಬಸ್ ಕಂಡಕ್ಟರ್ ಆಗಿ ಇದರಲ್ಲಿ ಒಂದು 10 ವರ್ಷ ಕಳೆಯಿತು. ಈ ಬಸ್ಸಲ್ಲಿ ಟೋಟಲ್ 27 ವರ್ಷ ಆಯಿತು ನಾವು ಬಸ್ಸಲ್ಲಿ ನಮಗೆ ಕೆಲವು ವಸ್ತುಗಳು ಸಿಗ್ತಾನೆ ಇರ್ತದೆ. ಆದರೆ ನಾನು ಅವರಿಗೆ ವಾಪಸ್ ಮಾಡ್ತೇವೆ, ಇಲ್ಲಾಂದರೆ ಅವರು ಬಸ್ ಟ್ರಿಪ್ ಬಂದು ತಗೊಂಡು ಹೋಗ್ತಾರೆ. ಮೊಬೈಲ್, ಛತ್ರಿ, ಈಗ ಎಂಥದ್ದೆಲ್ಲ ಸಿಗ್ತಾನೆ ಇರ್ತದೆ. ಮೊನ್ನೆ ಒಂದು 2 ಮೊಬೈಲ್ ಸಿಕ್ಕಿದೆ, ಅದು ಸಹ ಅವರಿಗೆ ವಾಪಸ್ ತಲುಪಿಸ್ತೇವೆ. ಇದು ಮೊನ್ನೆ ಸಹ ಸಿಕ್ಕಿದ್ದಷ್ಟೇ. ನಮಗೆ ಅದರ ಚಿನ್ನದ್ದು ನಾನು ಅಷ್ಟು ಇದಿಲ್ಲ. ನಾನು ಅದನ್ನು ವಾಪಸ್ ಇಲ್ಲಿ ಇಟ್ಟು ಹೋಗುವಂಥ ಆಲೋಚನೆ ಹೇಳ್ತೆ. ಅಥವಾ ಯಾರಾದರೂ ಕೊಂಡೋದ್ರೆ ನನ್ನ ಜವಾಬ್ದಾರಿ ಅಲ್ಲ, ಅದಕ್ಕೆ ನಾನು ವಾಪಸ್ ಮನೆಗೆ ಕೊಂಡೋದೆ. ನಂತರ ಅವರು ಮರು ದಿವಸ ಫೋನ್ ಮಾಡಿದಾಗ ನಾನು ಚಿನ್ನ ಸಿಕ್ಕಿದೆ. ನಮಗೆ ಅವರು ಫೋನ್ ಮಾಡಿದ್ದಲ್ಲ, ನಮ್ಮ ಡ್ರೈವರ್ ಫೋನ್ ಮಾಡಿದ್ದಕ್ಕೆ ನಾನು ಹೇಳಿದ್ದೇನೆ ಚಿನ್ನ ನನಗೆ ಸಿಕ್ಕಿದೆ, ಬರಲಿ ಅವರು ಅಂತ ಹೇಳಿದೆ. ಅದಕ್ಕೆ ಅವ್ರ ಮನೆಗೆ ಬರ್ತೇನೆ, ಬಂದು ಕೊಡ್ತೇನೆ ಅಂತ ಹೇಳಿದರು. ಹಾಗೆ ನಾನು ಅದನ್ನು ಮಾನವೀಯತೆಯಿಂದ ಕೊಟ್ಟು ಬಿಟ್ಟೆ. ಎಷ್ಟು ಪೌಂಡ್ ಇತ್ತು ಅದರಲ್ಲಿ 8 ಪೌಂಡ್ ಇತ್ತು ಅಂತ ಹೇಳ್ತಾರೆ. ನಮಗೆ ಅದರ ತೂಕ ಏನು ನಮಗೆ ಗೊತ್ತಿಲ್ಲ. 8 ಪೌಂಡ್ ಚಿನ್ನ, ಅದು ಕೂಡ ಈ ಕಾಲದಲ್ಲಿ ನಾವು ಎಂತೆಂಥ ನ್ಯೂಸ್ ನೋಡ್ತೇವೆ. ಚಿನ್ನ ದೋಚಿ ಪರಾರಿ, ಕುತ್ತಿಗೆಯಲ್ಲಿದ್ದ ಸರವನ್ನು ಎಳೆದು ಪರಾರಿ, ಕಳ್ಳತನ ಮಾಡುವುದು, ಏನೆಲ್ಲ ನ್ಯೂಸ್ ನೋಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಕೂಡ ಇವರು ಆ ಸಿಕ್ಕಿದಂಥ ಚಿನ್ನವನ್ನು ವಾರಿಸುದಾರರು ಯಾರು ಇರ್ತಾರೆ ತಲುಪಿಸುವಂಥ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ಇವರು ಎನ್ ಎಸ್ ಬಸ್ನ ನಿರ್ವಾಹಕರು. ಇವರ ಹೆಸರು ಗಣೇಶ್ ಶಂಬೂರು. ಇವರು ಅದರ ಚಾಲಕರು ದಯಾನಂದ ಅಂತ ಪಾಣೆಮಂಗಳೂರು. ಇವರು ಶಂಬೂರ್ನವರು. ನೋಡಿ, ಇವರಿಗೊಂದು ಬಿಗ್ ಸೆಲ್ಯೂಟು.